I'll be the last one left when the lights go out. I'm down to one last breath, but I can't stop now. We all fall down sometimes, yeah, but that's just life. So cross my heart and hope to die. Baby, I was born to fight the fear when I feel like dying. ಪ್ರಿಯ ವೀಕ್ಷಕರೇ, MT ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ವೆಹಿಕಲ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ 350cc. ಸೊ ಫ್ರಂಟಿಂದ ನೋಡೋದಾದರೆ ವೆಹಿಕಲ್ ಈ ರೀತಿ ಕಾಣುತ್ತೆ. ಹೆಡ್ಲ್ಯಾಂಪ್ ಬಂದ್ಬಿಟ್ಟು ಎಲೋಜನ್ ಹೆಡ್ಲ್ಯಾಂಪ್ ಮೇಲೆ ಎರಡು ಚಿಕ್ಕದಾದ ಪೈಲೆಂಟ್ ಲ್ಯಾಪ್ ಇದೆ. ಮುಂದ್ಗಡೆಯಿಂದ ನೋಡೋದಾದರೆ 41mm ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ಇರುತ್ತೆ. ಟೈರ್ ಬಂದ್ಬಿಟ್ಟು ಸ್ಪೋಕ್ಸ್ ವೀಲ್ ಇರುತ್ತೆ. ಇದು ಟೈರ್ ವಿತ್ ಟ್ಯೂಬ್ ಇರುತ್ತೆ. ಸ್ಪೋಕ್ಸ್ ವೀಲ್ ಇರೋದ್ರಿಂದ ಟ್ಯೂಬ್ಲೆಸ್ ಇರೋದಿಲ್ಲ. ಹಾಗೆ ಟೈರ್ನ ಸೈಜ್ ನೋಡೋದಾದರೆ 90/90 19 ಇಂಚ್ ಟೈರ್ ಇದು. ರೈಟ್ ಸೈಡಿಂದ ನೋಡೋದಾದರೆ ಡಿಸ್ಕ್ ಬ್ರೇಕ್ ಇದೆ. ಡಿಸ್ಕ್ ಬ್ರೇಕ್ ಸೈಜ್ ಬಂದ್ಬಿಟ್ಟು 300mm ಸಿಂಗಲ್ ಚಾನಲ್ ABS. ಸೊ ಫ್ರಂಟಲ್ಲಿ ಸಿಂಗಲ್ ಚಾನಲ್ ABS ಇರುತ್ತೆ. ಇನ್ನು ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ 13 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಇದು ಫುಲ್ಲಿ ಅನಲಾಗ್ ಮೀಟರ್ ಇರುತ್ತೆ. ಇನ್ನು ಸ್ವಿಚಸ್ ಬಗ್ಗೆ ಮಾತಾಡೋದಾದರೆ ಪಾಸಿಂಗ್ ಸ್ವಿಚ್, ಡಿಮಾಂಡ್ ಡಿಪ್, ಇಂಡಿಕೇಟರ್, ಹಾರ್ನ್ ಸ್ವಿಚ್. ಸೊ ಹಾರ್ನ್ ಬಂದ್ಬಿಟ್ಟು ಈ ರೀತಿ ಕಾಣುತ್ತೆ. ಇನ್ನು ರೈಟ್ ಸೈಡ್ ನೋಡೋದಾದರೆ ಇಂಜಿನ್ ಕ್ವಿಲ್ ಸ್ವಿಚ್ ಇದೆ ಮತ್ತು ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ. ಟ್ಯಾಂಕ್ ಈ ರೀತಿ ಕಾಣುತ್ತೆ. ಇನ್ನು ಸೀಟ್ ಬಗ್ಗೆ ಮಾತಾಡೋದಾದರೆ ಸಪ್ರೇಟ್ ಸೀಟ್ ಇದೆ. ರೈಡರ್ಗೆ ಮತ್ತು ಪಿಲಿಯನ್ಗೆ ಸಪ್ರೇಟ್ ಸೀಟ್ ಇದೆ. ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದರೆ 349.34cc ಏರ್ ಕೂಲ್ಡ್ 4-stroke 2-valve ಸಿಂಗಲ್ ಸಿಲಿಂಡರ್ BS3 ಇಂಜಿನ್. 1000 RPM. ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 4000 RPM, 27 Nm. 12 volts ಬ್ಯಾಟ್ರಿ ಇರುತ್ತೆ. ಸೊ ಸೈಡಿಂದ ನೀವು ಸ್ಯಾರಿ ಗಾರ್ಡ್ನ ನೋಡ್ಬೋದು. ರಿಯರ್ ಶಾಕ್ ಅಬ್ಸರ್ವರ್ ಬಂದ್ಬಿಟ್ಟು ಹೈಡ್ರೋಲಿಕ್ ನೈಟ್ರಕ್ ಶಾಕ್ ಸಸ್ಪೆನ್ಷನ್ ಇರುತ್ತೆ. ಸೊ RLP ಸೆನ್ಸರ್ ಕೂಡ ಇದೆ. ರಿಯರ್ ಟೈರ್ ಸೈಜ್ ಬಂದ್ಬಿಟ್ಟು 120/80 18 ಇಂಚ್ ಟೈರ್ ಸೈಜು. ಇನ್ನು ಬ್ರೇಕ್ ಡ್ರಮ್ ಸೈಜ್ ಬಂದ್ಬಿಟ್ಟು 153mm ಡ್ರಮ್ ಸೈಜ್ ಇರುತ್ತೆ. ಮತ್ತು ಹಿಂದ್ಗಡೆ RLP ಸೆನ್ಸರ್ ಕೂಡ ನೀವು ನೋಡ್ಬೋದು. ಈ ರೀತಿ ಕಾಣುತ್ತೆ. ಇನ್ನು ಟಾಪ್ ಆ್ಯಂಗಲಿಂದ ನೋಡೋದಾದರೆ ಬೈಕ್ ಈ ರೀತಿ ಕಾಣಿಸುತ್ತೆ. ಇದರ ವಿಡ್ತ್ ಬಂದ್ಬಿಟ್ಟು 785mm, ಲೆಂತ್ ಬಂದ್ಬಿಟ್ಟು 2110mm ಹಾಗೂ ಗಾಡಿ ವೆಯ್ಟ್ ಬಂದ್ಬಿಟ್ಟು 195 kg. ಸೀಟ್ ಹೈಟ್ ಬಂದ್ಬಿಟ್ಟು 805mm, ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 160mm. ಸೊ ರೈಟ್ ಸೈಡ್ ವ್ಯೂವಿಂದ ನೋಡೋದಾದರೆ ಬೈಕ್ ಈ ರೀತಿ ಕಾಣುತ್ತೆ. ಎಕ್ಸಾಸ್ಟ್ ಬಂದ್ಬಿಟ್ಟು ಫುಲ್ ಕ್ರೋಮ್ ಎಕ್ಸಾಸ್ಟ್ ಇರುತ್ತೆ. ಸೊ ಕಿಕ್ ಸ್ಟಾರ್ಟ್ ಕೂಡ ಇದೆ, ಸೆಲ್ಫ್ ಸ್ಟಾರ್ಟ್ ಕೂಡ ಇದೆ. ಈ ಬೈಕಿಗೆ 2 ಆಪ್ಷನ್ ಕೂಡ ಇದೆ, ಸೆಲ್ಫ್ ಸ್ಟಾರ್ಟ್ ಆ್ಯಂಡ್ ಕಿಕ್ ಸ್ಟಾರ್ಟ್ ಕೂಡ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ರಾಯಲ್ ಎನ್ಫೀಲ್ಡ್ ಬುಲೆಟ್ 350cc. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.